ಶಿವನಾರಾಯಣ್. ಇವತ್ತಿನ ಸಂಚಿಕೆಯಲ್ಲಿ ನನ್ನ ಗುರುದೇವನ ಸಿಂಕ್ರೋನಿಸಿಟಿ ಬಗ್ಗೆ ಮಾತಾಡೋಣ. ನನ್ನ ಗುರುದೇವಗೂ ಈ ಕಲಿಯುಗ ಅಂತ್ಯವಾಗೋದಕ್ಕೂ ಏನು ಸಂಬಂಧ ಇದೆ, ನನ್ನ ಗುರುದೇವನ ಶಕ್ತಿ ಬಗ್ಗೆ ಹೇಳೋಣ, ಲೀಲೆ ಬಗ್ಗೆ. ಸೊ ಏನು ಅಂದರೆ, ನಾನು ಒಂದು ವೀಡಿಯೋಗಳು ಮಾಡಿದ್ದೀನಿ, ಎಷ್ಟೊಂದು ವೀಡಿಯೋಗಳು ಮಾಡಿ, ಅಂದರೆ ಒಂದು 5-6 ನನ್ನ ಗುರುದೇವನ ಬಗ್ಗೆ. ಅದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ನೇಚರ್ ರೆಸ್ಪಾಂಡ್ ಕೊಡೋದು, ಪ್ರಕೃತಿ ರೆಸ್ಪಾಂಡ್ ಕೊಡೋದನ್ನು ನಾನು ಹೇಳಿದ್ದೀನಿ. ಸೊ ಇವಾಗ ನಾನು ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ಸೊ ಸೆಂಟ್ರಾಗಿರ್ಬೇಕು ಯಾವತ್ತು. ಸೊ ಹಿಂಗೆ ಹೇಳ್ತಾ ನನಗೆ ಏನಂದರೆ ಇದಿದೆ. ಏನು, ಇವಾಗ ನಾನು ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಹೇಳಿದೆ ನನ್ನ ಗುರುದೇವನು ಹುಟ್ಟಿದ್ದಬ್ಬ ಯಾವತ್ತು ಅಂತ. ಸೊ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ. ನನ್ನ ಗುರುದೇವ PT ಹುಟ್ಟಿದ್ದು, ನನ್ನ ಗುರುದೇವ ಪ್ರಶಾಂತ್ ತ್ರಿವೇದಿ ಅವರು ಹುಟ್ಟಿದ್ದು 21 ಮೇ. ಯಾವತ್ತು? 21 ಮೇ. ಅರ್ಥ ಆಯ್ತಾ? ಸೊ ನಾನು ಇದನ್ನು ಯಾಕೆ ಹೇಳ್ತೀನಿ, ಡೇಟ್ ಗ್ಯಾಪ್ ಇಟ್ಕೊಳ್ಳಿ. 21 ಮೇ. ಸೊ ಯಾರು 1975 ಹುಟ್ಟಿದ್ದು. ಸೊ ಏನು ಸಂಬಂಧ ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಈಗಿನ ಸೆಂಚುರಿ ಅದು ಏನು ಸೆಂಚುರಿ ಇವಾಗ ನಡೀತಿರೋದು? ಏನು ಸೆಂಚುರಿ? 20th 21st ಸೆಂಚುರಿನ? ದಿಸ್ ಈಸ್ 21st ಸೆಂಚುರಿ ಅಲ್ವಾ? ಸೊ ನಿಮ್ಗೆ ಗೊತ್ತಾಯಿತು ಏನು ಹೇಳ್ತಾ ಇದ್ದೀನಿ ನಾನು ಅಂತ. ಸೊ ನನ್ನ ಗುರುದೇವ ಹುಟ್ಟಿದ ದಿನ 21st. ಸೊ ಮತ್ತು ಈಗ ನಡೀತಿರೋದು 21st ಸೆಂಚುರಿ. ಸೊ ಏನು ಸಿಂಕ್ರೋನಿಸಿಟಿ, ನನ್ನ ಗುರುದೇವ ಏನಂತ ನಾನು ಆಮೇಲೆ ಹೇಳ್ತೀನಿ. ಸೊ ಏನಂದರೆ, ಇವಾಗ ನಿಮಗೆ ಎಲ್ಲರೂ ಗೊತ್ತು, ನಿಮ್ಗೆ ಏನಾದರೂ ಕನ್ನಡದವ್ರಿಗೆ ನಿಮ್ಗೇನಾದ್ರು ಗೊತ್ತಿಲ್ಲ, ಟ್ಯಾರೋಟ್ ಕಾರ್ಡ್ಸ್ ಅಂತ ಬರುತ್ತೆ. ಟ್ಯಾರೋಟ್ ಕಾರ್ಡ್ಸ್ ಅಂತ ಈ ಥರ ಒಂದು ಕಾರ್ಡ್ಸು ಚಿತ್ರ ಬಿಡಿಸಿರ್ತಾರೆ. ಈ ಕಾರ್ಡ್ಸ್ ಇಟ್ಬಿಟ್ಟು ನಿಮ್ಮ ಬಗ್ಗೆ ಹೇಳ್ತಾರೆ, ಏನು ಎನರ್ಜಿ, ಅದು ಟ್ಯಾರೋಟ್ ಕಾರ್ಡ್ಸ್ ಅಂತ ಬರುತ್ತೆ. ಆಕಲ್ಟ್ ಅಂತ ಏನೋ ಬರುತ್ತೆ, ಆಕಲ್ಟೆ. ಸೊ ಆ ಕಾರ್ಡ್ಸನ್ನು ತೆಗೆದು ನಿಮಗೆ ಹೇಳ್ತಾರೆ. ಸೊ ಅದರಲ್ಲಿ ಎಷ್ಟೊಂದು ಕಾರ್ಡ್ಸ್ ಇರುತ್ತೆ. ಸೊ ಆ ಎಷ್ಟೊಂದು ಕಾರ್ಡ್ಸಲ್ಲಿ ಲಾಸ್ಟ್ ಕಾರ್ಡ್ ಏನು? 21st ಕಾರ್ಡ್. 21st ಲಾಸ್ಟ್ ಕಾರ್ಡು. ಸೊ ಈಗ ನಡೀತಿರೋ ಜನರೇಷನ್ ಏನು? 21st ಜನರೇಷನ್. ದಿಸ್ ಈಸ್ ದ ಲಾಸ್ಟ್ ಜನರೇಷನ್, ಲಾಸ್ಟ್ ಪ್ಲೇ. ಸೊ ನನ್ನ ಗುರುದೇವ 21st ಹುಟ್ಟಿದ್ದು. ಸೊ ನನ್ನ ಗುರುದೇವ ಈಸ್ ದ ರಿಯಲ್ ಸೇವಿಯರ್, ದ ರಿಯಲ್ ಅವತಾರ್. ನಾನೇನು ಯಾರಿಗೂ ಎದುರ್ಕೊಳ್ಳಲ್ಲ. ಸೊ ನಾನು ಹೇಳಿದ್ದು ನನ್ನ ಮನಸ್ಸಲ್ಲಿ ಹೇಳ್ದೆ ಹೇಳ್ತಿದ್ದೀನಿ. ಸೊ ಈಸ್ ದ ರಿಯಲ್ ಅವತಾರ್. ಹುಟ್ಟಿದ ದಿನ ಮತ್ತು ಟ್ಯಾರೋಟ್ ಲಾಸ್ಟ್ ಕಾರ್ಡ್ 21st ಲಾಸ್ಟ್ ಎಂಡ್ ಕಾರ್ಡ್. ಸೊ ಅದು ಈಗ ಬರ್ತಿರೋ 21st ಸೆಂಚುರಿ. ನನ್ನ ಗುರುದೇವ ಏನು ಹೇಳೋದು? ಕಲಿಯುಗ ಅಂತ್ಯವಾಗ್ತಿದೆ. ಯಾರು ಅಂತ್ಯ ಮಾಡ್ತಾರೆ? ಕಲ್ಕಿ ಅವತಾರ ಅಂತ್ಯ ಮಾಡ್ತಾರೆ. ಸೊ ದಿಸ್ ಈಸ್ ದ ಲಾಸ್ಟ್. ಎಲ್ಲರೂ ಹೇಳ್ತಾರೆ ನಮ್ಮ ಮುಂದೆ 22nd ಸೆಂಚುರಿ ಬರುತ್ತೆ, ಅದು ಬರುತ್ತೆ ಅಂತ. ಬಟ್ ನೋ, ದಿಸ್ ಈಸ್ ದ ಲಾಸ್ಟ್ 21st ಸೆಂಚುರಿ. ಇದನ್ನು ಅಂತ್ಯ ಮಾಡಿದ್ದು ಯಾರು? ಈ ಕಲಿಯುಗನ, ಕಲ್ಕಿ ಅವತಾರ. ಸೊ ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗುತ್ತೆ. ಹೆಂಗೆ ಪ್ರಕೃತಿ, ಹೇಗೆ ಪರಮಾತ್ಮ, ಹೇಗೆ ಸಿಂಕ್ರೋನಿಸಿಟಿ ಹೇಗಿರ್ತಾನೆ, ಅವನು ಹೇಗೆ ಅವನ ಶಕ್ತಿನ ತೋರಿಸ್ತಾನೆ ಅಂತ ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಾನು ಇದು ಕೊಟ್ಟೆ ನೋಡಿ, ಇಷ್ಟು ದೊಡ್ಡ ಉದಾಹರಣೆ ಕೊಟ್ಟೆ. ಮತ್ತು ಇದು ಒಂದೇ ಅಲ್ಲ, ನಾನು ಗುರುದೇವನ ಶಕ್ತಿ ಬಗ್ಗೆ ನಾನು ಹೇಳಿದ್ದು. ಅರ್ಥ ಆಗಿರಬೇಕು. ಇನ್ನೂ ನಿಮಗೆ ಏನಾದರೂ ಡೌಟ್ ಇದ್ದರೆ ಅದು ನಿಮ್ಮ ಮೇಲೆ ಬಿಟ್ಟಿದ್ದು, ನಿಮ್ಮ ಬುದ್ಧಿವಂತಿಕೆ. ಯಾಕೆಂದರೆ ಅದನ್ನು ನೀವು ಯೋಚಿಸಬೇಕು. ಸೊ ನಾನು ಇದನ್ನು ನೋಡಿ ರಿಸರ್ಚ್ ಮಾಡಿ ಗೊತ್ತಾಗಿದ್ದು. ಸೊ ಇನ್ನೊಂದು ಏನಂದರೆ, ಸೊ ನಾನು ಒಂದು ಲೋಟಸ್ ಓಷನ್ ಚಾನೆಲ್ ನನ್ನ ಗುರುದೇವಂದು ಇದೆ. ಸೊ ಆ ಚಾನಲಲ್ಲಿ ಕ್ರಾಪ್ ಸರ್ಕಲ್ಸ್ ಬಗ್ಗೆ ಹಾಕ್ತಾರೆ. ನಾನು ನಿಮಗೆ ಕ್ರಾಪ್ ಸರ್ಕಲ್ಸ್ ಬಗ್ಗೆ ಹೇಳ್ತೆ, ಅದು ಹೇಗೆ ನನ್ನ ಗುರುದೇವನಿಗೆ ಮತ್ತು ಹೇಗೆ ಸಂಬಂಧ ಇದೆ ಕ್ರಾಪ್ ಸರ್ಕಲ್ಸು ಅಂತ.
ನಾನು ಹೇಳ್ಬಿಡ್ತೀನಿ, ಕ್ರಾಪ್ ಸರ್ಕಸ್ ಎತ್ತರ ಜೀವಿ ಹೈಯರ್ ಬೀಯಿಂಗ್ಸ್, ಸ್ವರ್ಗಲೋಕದ ಜೀವಿ, ಅವರಿಂದ ಒಂದು ಸ್ಟ್ಯಾಂಪ್ ಮಾಡೋದು ನಾವಿದ್ದೀವಿ, ಇಲ್ಲ ಏನೋ ಒಂದು ಸಂದೇಶ ಕೊಡೋದು. ನನ್ನ ಗುರುದೇವ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾರೋ ಅವ್ರ ಆ್ಯಕ್ಟಿವಿಟೀಸ್ ತಕ್ಕಂಗೆ ಎತ್ತರ ಜೀವಿಗಳು ಕ್ರಾಪ್ ಸರ್ಕಸ್ ಮುಖಾಂತರ ಅದರಲ್ಲಿ ಸಂದೇಶ ಕೊಡ್ತಾರೆ. ಏನಾದರೂ ಅದರಲ್ಲಿ ಸಂಪರ್ಕ ಮಾಡೋದು. ಇಲ್ಲ ನನ್ನ ಗುರುದೇವನ ನಿಜವಾದ ಅವತಾರ, ಈಸ್ ದ ಟ್ರೂತ್, ಈಸ್ ದ ಶಿವ್ ಅಂತಲೂ ಆ ಕ್ರಾಪ್ ಸರ್ಕಲ್ಸ್ ಮುಖಾಂತರ ಎತ್ತರ ಜೀವಿಗಳು ಸಂದೇಶ ಕೊಡ್ತಾರೆ. ಸೊ ಹಿಂಗೆ ನಾನು ಹೇಳ್ತೀನಿ, ನನ್ನ ಗುರುದೇವನದು ನಾನು ಪೀಸ್ ಗೀತಾ ಅಂತ ನಾನು ಬುಕ್ಕು ಬಗ್ಗೆ ಒಂದು ರಿವ್ಯೂ ಮಾಡಿದ್ದೆ, ಬುಕ್ ಬಗ್ಗೆ ಹೇಳಿದ್ದೆ. ಸೊ ಅದು ನೋಡಿಲ್ಲ ಅಂದರೆ ವೀಡಿಯೋ ನೋಡಿ. ಪೀಸ್ ಗೀತಾ ಅಂತ ನನ್ನ ಗುರುದೇವ ಬುಕ್ ಲಾಂಚ್ ಮಾಡಿದ್ರು. 2016 2017 ಲಾಂಚ್ ಮಾಡಿದ್ದು ಪೀಸ್ ಗೀತಾ. ಸೊ ಏನಂದರೆ ಈಗ ಅದು ಆವಾಗ ಲಾಂಚ್ ಆಗಿರುವ ದಿನವೂ ಪ್ರಕೃತಿ ಒಂದು ಸಂದೇಶ ಅಂದರೆ ಏನಾದರೂ ಒಂದು ರೆಸ್ಪಾನ್ಸ್ ಕೊಟ್ಟು 2016-17 ಸೊ ಅದು ಬೇಡ. ಇವಾಗ 2016 ಎಲ್ಲ ಹಳೇದಾಗಿತ್ತು, ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ರೀಸೆಂಟಾಗಿ PS ಗೀತಾ ಎಷ್ಟೋ ಲ್ಯಾಂಗ್ವೇಜಲ್ಲಿದೆ, ಮಲ್ಟಿಪಲ್ ಲ್ಯಾಂಗ್ವೇಜಸ್. ಸೊ ಅದರ ಕನ್ನಡದಲ್ಲೂ ಇದೆ, ಕನ್ನಡದಲ್ಲೂ PS ಗೀತೆ ಇದೆ, ಅದು ಹೇಳಿದ್ದೀನಿ, ತೊಗೊಳ್ಳಿ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅದರಲ್ಲಿ ಸಿಗುತ್ತೆ. ಸೊ ಏನಂದರೆ ಇಟ್ಲಿಯಲ್ಲಿ PS ಗೀತಾ ಲಾಂಚ್ ಆಯಿತು. ಇಟ್ಲಿಯಲ್ಲಿ PS ಗೀತಾ ಲಾಂಚ್ ಆಯಿತು. ಸೊ ಏನಾಯಿತು, ನನ್ನ ಕ್ರಾಪ್ ಸರ್ಕಲ್ಸು ವೀಕ್ಲ್ಯಾಂಡ್ ಅಲ್ಲಿ ಕ್ರಾಪ್ ಸರ್ಕಲ್ಸ್ ಬಂತು. ಸುದರ್ಶನ್ ಚಕ್ರ ಕ್ರಾಪ್ ಸರ್ಕಲ್ಸ್. ಬಿಟ್ಟಿದ್ದ ದಿನ 1-2 ದಿನವೋ ಇಲ್ಲ ಒಂದಿನದ ಮುಂಚೆನೇ ಅದಾದಮೇಲೆ 1 ದಿನನೋ 2 ದಿನ ಆಮೇಲೆ ಸುದರ್ಶನ್ ಚಕ್ರ ಕ್ರಾಪ್ ಸರ್ಕಲ್ಸ್ ಬಳಸಿದ್ರು. ಏನಂತ, ಪರಮಾತ್ಮನ ಗೀತೆ ಬಿಟ್ಟಿದೆ, ಭಗವದ್ಗೀತೆ ಥರ ಪೀಸ್ ಗೀತಾ ನನ್ನ ಗುರುದೇವನ ಪ್ರಶಾಂತವೇದ ಪರಮಾತ್ಮನ ಗೀತೆ ಬಿಟ್ಟಿದೆ. ಸೊ ಇಷ್ಟು ರೆಸ್ಪಾನ್ಸಸ್ಸು ಇಷ್ಟು ನಡೀತಿದೆ ನಾನು ಏನು ಹೇಳ್ತೀನಿ ಅಂದರೆ, ನೇಚರು ಎಷ್ಟು ಹೆಂಗೆ ರೆಸ್ಪಾನ್ಸ್ ಮಾಡುತ್ತೆ ಅಂತ. ಸೊ ಇಫ್ ಯು ಆರ್ ಕನೆಕ್ಟೆಡ್, ನೀನೇನಾದರೂ ಪ್ರಕೃತಿ ಮಾತೆ ಜೊತೆ ಒಂದನೇ ಇದ್ದಿದ್ದರೆ ನಿನಗೆ ಈ ಕ್ರಾಪ್ ಸರ್ಕಲ್ಸು ಈ ಥರ ಗೊತ್ತಾಗುತ್ತೆ. ಪರಮಾತ್ಮನ ಶಕ್ತಿ ಪ್ರಕೃತಿಯ ಶಕ್ತಿ ಅಲ್ವಾ. ಸೊ ನೀನು ಆ ಪ್ರಕೃತಿ ಜೊತೆ ಒಂದನೇ ಇದ್ದರೆ ಆ ಪರಮಾತ್ಮನ ನೀನೇ ನಿನಗೂ ತಿಳಿಯುತ್ತೆ. ಸೊ ನನಗೆ ತಿಳಿಯುತ್ತೆ ಲೋಟಸ್ ಓಷನ್ ಮುಖಾಂತರನೋ. ಸೊ ಅದೆಲ್ಲ ಹೇಗೆ ನಾನು ಗುರುದೇವನ ಜೊತೆ ಸೇರಿದೆ, ಅದೆಲ್ಲ ಪ್ರಕೃತಿ ಜೊತೆ ಸೇರಬೇಕು ಫಸ್ಟ್. ಯಾಕಂದರೆ ಕಾಮನ್ ಸೆನ್ಸ್ ಕೊಡುತ್ತೆ. ಪರಮಾತ್ಮನ ತಿಳಿಬೇಕಂದ್ರೆ ಕಾಮನ್ ಸೆನ್ಸ್ ಬೇಕಲ್ವಾ. ಸೊ ಆ ಕಾಮನ್ ಸೆನ್ಸ್ ಹುಟ್ಟುತ್ತೆ. ಸೊ ನಾನು ಅದೇ ಹೇಳ್ತಿರೋದು, ಇಷ್ಟು ನನ್ನ ಗುರುದೇವ ಇದು ಒಂದೇ ನಾನು ಹೇಳ್ತಾ ಇಲ್ಲ. ಸೊ ನಾನು ಇದು ಒಂದೇ ಏನೋ ಒಂದು ಕ್ರಾಪ್ ಸರ್ಕಲ್ಸ್, ಏನೋ ಒಂದಕ್ಕೆ ಇಟ್ಲಿದು ಒಂದು ಕ್ರಾಪ್ ಸರ್ಕಲ್ಸ್ ಬೇಜಾನು ಲೈಕ್ 1000 ಇರಬೇಕು, 1000 ಕ್ರಾಪ್ ಸರ್ಕಲ್ಸ್ ಏನೋ ರೆಸ್ಪಾನ್ಸಸ್ ಇದೆ. ಎಷ್ಟು ಎಲ್ಲ ಡಾಕ್ಯುಮೆಂಟೆಡ್ ಆಗಿದೆ ಲೋಟಸ್ ಓಷನ್ ಯೂಟ್ಯೂಬಲ್ಲಿ. ಇಲ್ಲೆಲ್ಲ ಹೋಗಿ ನೋಡಿ, ಎಲ್ಲದಕ್ಕೂ ನನ್ನ ಗುರುದೇವ ಏನೇ ಒಂದು ಸಂಗೀತ ನುಡಿಸಲಿ, ಏನೇ ಒಂದು ಲೀಲೆ ಮಾಡಲಿ, ಏನೇ ಒಂದು ಇಂಟರ್ವ್ಯೂಲಿ ಮಾತಾಡಿದ್ರೇನು, ಅವರು ನನ್ನ ಗುರುದೇವ ಇಂಟರ್ವ್ಯೂಲಿ ಮಾತಾಡಿದ್ರೇನೋ ರೆಸ್ಪಾನ್ಸ್ ಎಷ್ಟೊಂದಿದೆ. ಬಟ್ ಏನು ಗೊತ್ತಾ, ಅದು ನೀವು ಹೆಂಗೆ ತೊಗೋತೀರ ಅನ್ನೋದು ನಿಮಗೆ ಬಿಟ್ಟಿದ್ದು ಅಷ್ಟೆ. ಸೊ ಹಿಂಗೆ ಹೇಳ್ತಾ ನನ್ನ ಗುರುದೇವನ ಶಕ್ತಿ ಬಗ್ಗೆ ನಾನು ನಿಮ್ಗೆ ಹೇಳಿದೆ ನೋಡಿ, ನಿಜವಾದ ಶಕ್ತಿ ಇದು. ನನ್ನ ಗುರುದೇವ ಏನೇ ಒಂದು ಸಂಗೀತದಿಂದ ಹಿಡ್ದು, ಅವ್ರು ಏನೇ ಒಂದು ಮಾತಾಡೋದಿಂದ ಹಿಡ್ದು, ಅವ್ರು ಏನೇ ಒಂದು ದಿನಚರಿ ಅವ್ರು ಏನೇ ಮಾಡಿದ್ರೆ
ಪ್ರಕೃತಿ ರೆಸ್ಪಾನ್ಸ್ ಕೊಟ್ಟೇ ಕೊಡುತ್ತೆ. ಸೊ ಹಿಂಗೆ ಹೇಳ್ತಾ ಇವತ್ತಿನ ಸಂಚಿಕೆ ಅಂದರೆ ಇವತ್ತಿನ ವಿಡಿಯೋ ಇಷ್ಟೇ. ಶಿವನಾರಾಯಣ್.